ಹಲೋ ಎವ್ರಿವನ್. ನಾನಿವತ್ತು ನನ್ನ ಫ್ಯಾಮಿಲಿ ಜೊತೆ ಕೇರಳದ ಉಪ್ಪಳ ಕೈಕಂಬದಲ್ಲಿರುವ ಐಲ ಟೆಂಪಲಿಗೆ ಹೋಗ್ತಿದ್ದೀನಿ. ನಾವೆಲ್ಲ ಕೈಕಂಬದಲ್ಲಿ ಇಳಿದು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಬಾತುಕೋಳಿ ಮರಿಗಳನ್ನು ರೋಡಲ್ಲಿ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದ. ನನಗಿದನ್ನೆಲ್ಲ ಮೂವಿಯಲ್ಲಿ ನೋಡಿದ್ದು ವಿಷ್ಣುವರ್ಧನ್ ಅವರ ಸೂರ್ಯವಂಶ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಮತ್ತು ದೊಡ್ಡಣ್ಣ ಅವರು ಈ ರೀತಿ ಬಾತುಕೋಳಿ ಮರಿಗಳನ್ನು ಹೊಡ್ಕೊಂಡು ಹೋಗ್ತಿರೋದನ್ನ ನೋಡ್ಕೊಂಡಿದ್ದೆ. ಆದರೆ ಇವತ್ತು ಲೈವ್ ಆಗಿ ಬಾತುಕೋಳಿ ಮರಿಗಳನ್ನು ಹೊಡ್ಕೊಂಡು ಹೋಗ್ತಿರೋದನ್ನ ನೋಡಿ ತುಂಬಾ ಖುಷಿಯಾಯಿತು. ನಾನು ನನ್ನ ಫ್ಯಾಮಿಲಿಯವ್ರ ಜೊತೆ ಹೇಳಿದೆ ಅವ್ನು ರೋಡ್ ಕ್ರಾಸ್ ಆದಮೇಲೆ ಮತ್ತೆ ಹೋಗೋಣ ಅಂತ. ಆಮೇಲೆ ನಾವಲ್ಲಿ ಐಲ ಟೆಂಪಲ್ ರೀಚ್ ಆದ್ವಿ. ನನ್ನ ತಮ್ಮ ಅಂತೂ ವೀಡಿಯೋ ಮಾಡಿಬಿಡ ಸುಮ್ಮನೆ ಇರೋ ದೇವಸ್ಥಾನಗಳನ್ನ ನನ್ನ ಕೈಯಿಂದ ಮೊಬೈಲ್ನಾಗ ಇಟ್ಕೊಂಡ. ಆಮೇಲೆ ನಾವೆಲ್ಲ ಅಲ್ಲೇ ಹತ್ತಿರದಿರುವ ಬೀಚ್ ಕಡೆ ನಡ್ಕೊಂಡು ಹೋಗ್ತಿದ್ವಿ. ಈ ಬೀಚ್ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಈ ಬೀಚ್ ಕಡೆ ನೋಡೋಕ್ಕೆ ಬರ್ತಿದ್ವಿ. ಇಲ್ಲಿ ಪ್ರಶಾಂತವಾದ ವಾತಾವರಣ ಇದೆ. ನಾವೇ ಎಲ್ಲ ಫ್ಯಾಮಿಲಿ ಜೊತೆ ಸಣ್ಣವರಿರುವಾಗ ಈ ಟೆಂಪಲ್ಗೆ ಪೂಜೆಗಂತ ಬಂದರೆ ಬೀಚ್ ಹತ್ರ ಬಂದು ಆಟಾಡಿ ಹೋಗ್ತಾನೆ ಇದ್ವಿ. ಇಲ್ಲಿ ಜನಸಂದಣಿ ಯಾರು ಇಲ್ದಿರೋದ್ರಿಂದ ಕುತ್ಕೊಂಡು ಬೀಚ್ ನೋಡೋಕ್ಕೆ ತುಂಬಾ ಪ್ರಶಾಂತವಾಗಿರುತ್ತೆ. ಹಾಗೆ ನಾವಲ್ಲಿಂದ ವಾಪಸ್ ತಿರುಗಿ ಬರಬೇಕಾದ್ರೆ ರೈಲ್ವೆ ಟ್ರ್ಯಾಕ್ ಸಿಗುತ್ತೆ. ಈ ರೈಲ್ವೆ ಟ್ರ್ಯಾಕನ್ನು ನಾವು ದಾಟ್ಕೊಂಡೇ ಬರಬೇಕಾಗುತ್ತೆ. ಈ ರೈಲ್ವೆ ಹಳಿ ದಾಟಬೇಕಾದ್ರೆ ನಂಗೆ ಚಿಕ್ಕ ವಯಸ್ಸಿನ ನೆನಪಾಯಿತು. ನಾವು ರೈಲ್ವೆ ದಾಟಿ ಆ ಕಡೆ ಹೋಗಿ ನಿಂತ್ಕೊಂಡ ತಕ್ಷಣ ರೈಲ್ ಪಾಸ್ ಆಗಿತ್ತು. ಚಿಕ್ಕ ವಯಸ್ಸಲ್ಲಿ ರೈಲ್ ನೋಡಿದೆ ಒಂದು ಖುಷಿ ಅಲ್ವಾ, ಏನು ಮಾಡೋದು. ಆಮೇಲೆ ಇಲ್ಲಿಗೆ ಬಂದಾಗ ರೈಲ್ ನೋಡೋಕ್ಕೆ ಸಿಗಲೇ ಇಲ್ಲ. ಆಮೇಲೆ ನಾವು ದೇವಸ್ಥಾನದ ಎದುರುಗಡೆ ಇರೋ ಕೆರೆ ಹತ್ರ ಬಂದ್ವಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ದೊಡ್ಡವರೆಲ್ಲ ಪೂಜೆಯಲ್ಲಿ ಕೂತಿರ್ಬೇಕಾದ್ರೆ ಇಲ್ಲಿ ಹೊರಗಡೆ ಕೂತು ಈ ಕೆರೆಯಲ್ಲಿ ಮೀನುಗಳೆಷ್ಟಿದ್ವೆ ಅಂತ ಲೆಕ್ಕ ಹಾಕ್ತಿದ್ವಿ. ಅದೆಲ್ಲ ನೆನಪುಗಳೇ ಸುಂದರ. ಆದರೆ ಇವಾಗ ಏನು ಮಾಡೋದು, ಇಲ್ಲಿ ಒಂದು ಮೀನುಗಳು ಕಾಣಿಸ್ತಿಲ್ಲ. ಆಮೇಲೆ ನಾವು ಪೂಜೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ.